ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಲೈನಿಂಗ್ ಬ್ಲೌಸು ಸ್ನೇಹಿತರೆ, ಬಟ್ಟೆ ಸ್ವಲ್ಪ ಶಾರ್ಟೇಜ್ ಅಂತ ಗೊತ್ತಾಯಿತು ನನಗೆ. ಅದಕ್ಕೋಸ್ಕರ ಅದರಲ್ಲೂ ಇವರು ಬಫ್ ಸ್ಲೀವ್ಸನ್ನು ಹೇಳಿದ್ದಾರೆ. ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ಒಂದು ಸಿಂಪಲ್ ಟಿಪ್ಸ್ ನೋಡಿ. ಫಸ್ಟು ಲೈನಿಂಗು ನೀಟಾಗಿ ಕಟ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಪ್ರಕಾರ. ಅದಾದ ನಂತರ ಈ ರೀತಿ ಅಷ್ಟು ಪೀಸ್ಗಳನ್ನು ಇಲ್ಲೊಂದು ಬೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಪೀಸ್ಗಳನ್ನು ಎಲ್ಲಿ ಹಾಕಬೇಕು ನೋಡಿಕೊಂಡು. ಆವಾಗ ಈ ರೀತಿ ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ನಮಗೆ ಬಟ್ಟೆ ಕೂಡ ಕರೆಕ್ಟಾಗಿ ಆಗುತ್ತೆ, ಮತ್ತು ಬಟ್ಟೆ ಕೂಡ ಸೇವ್ ಆಗುತ್ತೆ. ನಮಗೆ ಶಾರ್ಟೇಜ್ ಅನ್ನೋದು ಸಿಗೋದಿಲ್ಲ. ನೋಡಿದೆ ಅಲ್ವಾ? ಯಾವ ಪೀಸ್ಗಳನ್ನು ಜಾಯಿಂಟ್ ಎಲ್ಲೆಲ್ಲಿ ನೀಟಾಗಿ ಬರಬೇಕು ಆ ಒಂದು ಜಾಗದಲ್ಲಿ ಪೀಸ್ಗಳನ್ನ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡಿ ಈ ರೀತಿ ತಗೋಬೋದು. ಇದು ಸ್ವಲ್ಪ ಉದ್ದ ಇರೋದರಿಂದ ಅಗಲ ಕಡಿಮೆ ಇದೆ ಬ್ಲೌಸ್ ಪೀಸು. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಪೀಸ್ಗಳನ್ನು. ನೀವು ಕೂಡ ಅಷ್ಟೇ ಈ ರೀತಿ ಸೀರೆ ಬ್ಲೌಸ್ ಏನಾದರೂ ಬಂತಂದರೆ ಅಷ್ಟು ನೂಲು ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡ್ರಿ ಅಂತಂದರೆ ಬಟ್ಟೆ ಕೂಡ ಸೇವ್ ಆಗುತ್ತೆ. ಆ ಕಡೆ ಸೈಡ್ ಏನು ಮಿಕ್ಕಿದೆಯಲ್ಲ ಅದರಲ್ಲಿ ಏನಾದರೂ ಡೋರಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪೈಪಿಂಗಿಗೆ ಏನಾದರೂ ಬಟ್ಟೆ ಬೇಕಲ್ವ, ಅಲ್ಲಿ ಅದನ್ನಾದರೂ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಪೀಸ್ಗಳನ್ನ ತೆಗೆದು ಇವಾಗ ಪ್ಯಾಚ್ ಮಾಡ್ಕೊಳ್ಳಾರ್ದಂಗೆ ಸಮ ಹಾಕ್ಕೊಂಡು ಈ ರೀತಿ ಪಪ್ಪು ಸ್ಲೀವ್ಸನ್ನು ಸ್ಟಿಚ್ ಮಾಡೋಕ್ಕೆ ಈ ರೀತಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ ಫಸ್ಟು. ಅದಾದ ನಂತರ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ಅಲ್ಲಿ ಬಟ್ಟೆ ಕರೆಕ್ಟಾಗಿ ಎಕ್ಸ್ಟ್ರಾ ಉಳಿತು ನೋಡಿ ಫ್ರಿಲ್ ಕೊಡೋದಕ್ಕೆ. ಲೈನಿಂಗ್ ಮೆಜರ್ಮೆಂಟಲ್ಲೂ ಕೂಡ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬಟ್ಟೆ ಎಕ್ಸ್ಟ್ರಾ ಇದೆ ಅಲ್ವಾ, ಹಂಗಂತಂದ್ಬಿಟ್ಟು ನಾನು ಜಾಸ್ತಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಿಲ್ಲು ಜಾಸ್ತಿ ಆದಂಗೆಲ್ಲ ತುಂಬ ಚೆನ್ನಾಗೇ ಕಾಣಿಸೋದೆ, ಅಂದರೆ ತುಂಬ ಜಾಸ್ತಿ ಅಲ್ಲ, ಕರೆಕ್ಟಾಗಿ ಫ್ರಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗೇ ಕಾಣಿಸುತ್ತೆ. ತುಂಬ ಜಾಸ್ತಿನೇ ಆಗಬಾರ್ದು, ತುಂಬ ಕಡಿಮೆನೇ ಆಗಬಾರ್ದು, ಆ ರೀತಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗು ನೋಡ್ತೀನಿ ಹಾಕೋದ ಬಿಡೋದ ಅಂತಂದ್ಬಿಟ್ಟು. ಚೆನ್ನಾಗಿ ಕಾಣಿಸಲ್ಲ ಲೈನಿಂಗ್ ಹಾಕಿದರೆ. ಜಸ್ಟ್ ಲೈನಿಂಗ್ ವಿತೌಟ್ ಲೈನಿಂಗ್ ಆದರೆ ಸ್ಲೀವ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಂಗಾಗುತ್ತೆ ಹಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ ಸ್ನೇಹಿತರೆ. ಇವಾಗ ಇದಿಷ್ಟು ಕಟ್ ಮಾಡಿದ್ದು ಇಟ್ಕೊಂಡಿದ್ದೀನಲ್ವ, ಇದು ಸ್ವಲ್ಪ ಡೋರಿಗೆ ಮಾಡೋದಕ್ಕೆ ಆಗುತ್ತೆ ಅಂತ ಇದು ಉಳಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಪೀಸ್ ಬಂತು ಅಂದಾಗ ಈ ರೀತಿ ಮೆಜರ್ಮೆಂಟ್ ಮಾಡಿಕೊಂಡು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ಸ್ಟಿಚ್ ಮಾಡ್ತೀನಿ. ಇಲ್ಲಿ 3 ಬ್ಲೌಸ್ ಕಟ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಈ 3 ಬ್ಲೌಸಲ್ಲಿ ಎಷ್ಟಾಗುತ್ತೋ ಅಷ್ಟು ಹೊಲಿತೀನಿ. ಯಾಕಂದರೆ ಇವು ಬಟ್ಟೆ ಸ್ಮೂತ್ ಇದೆ ಅಲ್ವಾ, ಹೊಲಿಯೋದಕ್ಕೆ ಸ್ವಲ್ಪ ಹಿಡಿತ ಸಿಗೋಲ್ಲ. ಹಾಗಾಗಿ ಸ್ವಲ್ಪ ಆಲ್ರೆಡಿ ಟೈಮ್ ಕೂಡ ಆಗ್ತಾ ಬಂದಿದೆ ಅಲ್ವಾ, ಎಷ್ಟಾಗುತ್ತೆ ಅಷ್ಟು ಹೊಲಿಯೋಣ ಅಂತಂದ್ಬಿಟ್ಟು ಈ ಒಂದು ಬ್ಲೌಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಥ್ರೆಡ್ ಪೈಪಿಂಗ್ ಅದು ಕೆಳಗಡೆ ನಾನು ಸ್ಲೀವ್ಸಿಗೆ ಬಂದಿತ್ತದು, ಸ್ಲೀವ್ಸಿಗೆ ಕೊಡೋದು ಬೇಡ ಅಂತಂದ್ಬಿಟ್ಟು ಇದು ಹೆಂಗಿದ್ರೂ ಅರ್ಧ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದು ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ ಕೊಡೋಣ ಅಂತ ಇದ್ದೀನಿ. ಬ್ಯಾಕ್ ಸೈಡ್ ಕೆಳಗಡೆ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಪ್ಲೇನ್ ಬ್ಲೌಸ್ ಆಗುತ್ತೆ ಅಲ್ವಾ, ಗೋಲ್ಡು ಬಂದಿರೋದ್ರಿಂದ ಸ್ಲೀವ್ಸಿಗೆ ಕೊಡೋ ಬದಲು ಅಷ್ಟಕ್ಕೂ ಸ್ಲೀವ್ಸ್ಗೆ ಪಪ್ ಸ್ಲೀವ್ಸ್ ಅಲ್ವಾ, ಹಾಗಾಗಿ ಬೇಡ ಅಂತಂದು ಹಿಂದೆ ಬೆನ್ನಿಗೆ ಕೊಡೋಣ ಅಂತ ಬ್ಯಾಕ್ ಸೈಡು ಕೆಳಗಡೆ ಕೊಟ್ಟರೆ ಗೋಲ್ಡ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನೊಂದು ಬೋಟ್ ನೆಕ್ ಡಿಸೈನ್ ಸ್ಟಿಚ್ ಮಾಡಿಲ್ಲ, ಕಟ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಸ್ವಲ್ಪ ಡೋರಿ ಗಿರಿ ಎಲ್ಲ ಹಾಕಿಬಿಟ್ಟು ಇವಾಗೆಲ್ಲ ಚೆನ್ನಾಗೇ ಬಂದಿದೆ. ಬೋಟ್ ನೆಕ್ಕಿಗೆಲ್ಲ ಸ್ಟೋನ್ಸು ಲೇಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅದನ್ನು ನೋಡಬೇಕು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಬ್ಲೂ ಕಲರ್ದು ಕಟ್ ಮಾಡಿದ್ನಿ ಅಲ್ವಾ, ಅದ್ರದ್ದು ಒಂದು ಸ್ಟಿಚಿಂಗ್ ಇದೆ, ಸ್ಟಿಚಿಂಗ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ಇದಷ್ಟು ಪೀಸ್ಗಳು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಹೆಚ್ಚು ಕಮ್ಮಿ ಅಂತ ಏನೂ ಇಲ್ಲ. ಜಸ್ಟ್ ಇವಾಗ ಎಲ್ಲ ಪೀಸ್ಗಳನ್ನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಪ್ಯಾಚ್ ಹಾಕಬೇಕು ಅದು ಇದು ಅಂತ ಏನೂ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಪ್ಯಾಚ್ ಹಾಕೋಷ್ಟು ಬಟ್ಟೆ ಏನು ಕಡಿಮೆ ಇಲ್ಲ, ಆರಾಮಾಗಿ ಸಿಕ್ತು. ನಾನು ಸ್ಲೀವ್ಸಿಗೆ ಕಡಿಮೆ ಬರ್ತಾಯಿತ್ತು, ಬಟ್ ನೀವೇ ನೋಡಿದ್ರಲ್ವಾ, ಇದು ಡಿಸೈನ್ ಎಲ್ಲ ಸ್ವಲ್ಪ ಕರೆಕ್ಟಾಗಿರೋದ್ರಿಂದ ಯಾವ ಕಡೆ ಕಟ್ ಮಾಡ್ಕೊಂಡ್ರೂ ಕೂಡ ಸೇಮೇ ಸಿಗುತ್ತೆ. ಹಂಗಂತಂದ್ಬಿಟ್ಟು ನಾನೇನು ಮಾಡಿದೆ, ಯಾವ ಕಡೆ ಕಟ್ ಮಾಡ್ಕೊಂಡ್ರು ಕೂಡ ಓಕೆ ಅಂತಂದ್ಬಿಟ್ಟು ಡಬಲ್ ಕಡೆ ಮೇಲೆ ಒಂದು ಕೆಳಗಡೆ ಒಂದು ಸ್ಲೀವ್ಸ್ ಇಟ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸೇಮೇ ಬರುತ್ತೆ. ಇವಾಗ ಫ್ರಿಲ್ ಕೊಡೋದಕ್ಕೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಲ್ಲು ನೋಡಿಕೊಂಡು ಕೊಡಿ, ಯಾಕಂತಂದರೆ ಹೆಚ್ಚು ಕಮ್ಮಿ ಆಗಬಾರ್ದಲ್ವ. ಇವಾಗ ಈ ರೀತಿ ನಾಚ್ ಹೊಡ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ ಫ್ರಿಲ್ಲು ಎರಡು ಕಡೆನೂ, 2 ಸ್ಲೀವ್ಸ್ಗೂ. ಇಂಥ ಪ್ಲೇನ್ ಬ್ಲೌಸ್ಗಳಿಗೆ ಫ್ರಿಲ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಯಾಕಂತಂದರೆ ಅಂದರೆ ಸ್ಮೂತ್ ಇರುವಂಥ ಒಂದು ಸೀರೆಗಳಿಗೆ ಫ್ರಿಲ್ ಕೊಟ್ಬಿಟ್ಟು ನೀಟಾಗಿ ಹೊಲ್ದ್ವಿ ಅಂತ ಅಂದ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬಾರ್ಡರ್ ಸೀರೆ ತೊಗೊಂಡು ಏನು ಮಾಡ್ತಾರೆ ಆ ರೀತಿ ಕಾಣಿಸುತ್ತೆ. ಈ ರೀತಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ. ಫ್ರಿಲ್ ಕೊಟ್ಟಾದಮೇಲೆ ಲೈನಿಂಗು ಸೇಮ್ ಕಲರ್ ಇದೆ ಅಲ್ವಾ, ಅದನ್ನು ಕೆಳಗಡೆ ಪಟ್ಟಿ ರೀತಿಲಿ ಕೊಡ್ತೀನಿ. ಯಾಕಂತಂದರೆ ಇದು ಇದೇ ಬಟ್ಟೆ ಕೊಡಬೇಕು ಅಂತಂದರೆ ಇಲ್ಲ, ಅದಕ್ಕೋಸ್ಕರ ಸೀರೆಯಲ್ಲೇ ಕಟ್ ಮಾಡ್ಕೋಬೇಕು ಅಂದರೆ ಸೀರೆ ಕೂಡ ನನ್ನ ಕಡೆ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ಅವ್ರ ಹತ್ರ ಇತ್ತು, ಕಸ್ಟಮರ್ ಹತ್ರ ಈ ಬ್ಲೌಸು ಏನು ಕೊಟ್ಟಾರಲ್ವ ಅವ್ರ ಕಡೆನೇ ಇತ್ತು. ನಾನು ಇಸ್ಕೊಂಡಿರಲಿಲ್ಲ, ಸೀರೆ ಕೊಡಿ ಅಂತಲೂ ಕೇಳಿರಲಿಲ್ಲ. ಲಾಸ್ಟಲ್ಲಿ ಕಾಣಿಸುತ್ತೆ ಅಲ್ವಾ ಅದೇ ಕಲರ್ ಸೀರೆ. ಹಾಗಾಗಿ ಏನು ಮಾಡಿದೆಪ್ಪ ಅಂತಂದರೆ ಲೈನಿಂಗ್ ಬಟ್ಟೆ ಏನು ಕಾಟನ್ ಲೈನಿಂಗ್ ಇರುತ್ತೆ ಅಲ್ವಾ, ಅದನ್ನು ನಾನಿಲ್ಲಿ ಪಟ್ಟಿ ರೀತಿಲಿ ಕೊಡೋಣ ಅಂತಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಇದು ಬಟ್ಟೆ ಸ್ವಲ್ಪ ಕಮ್ಮಿ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹೊಲಿಲೇಬೇಕಾಗುತ್ತೆ. ಅದರಲ್ಲೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನ್ ಬ್ಲೌಸ್ ಕಾಣಿಸುತ್ತೆ ಅಲ್ವಾ, ಪ್ಲೇನು ಕಾಣಿಸುತ್ತೆ ಪಟ್ಟಿ. ಸ್ಲೀವ್ಸ್ ಏನೋ ಡಿಸೈನ್ ಬಂದಿರೋದ್ರಿಂದ ಈ ರೀತಿ ಹೊಲಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೇಮ್ ಕಲರು ಇಲ್ಲ, ಬೇರೆ ಪೀಸು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕಂತಂದರೆ ಬಾರ್ಡರ್ ಸೀರೆಗಳಿಗೆ ಆದರೆ ಸೇಮ್ ಕಲರು ನಡೀತಿತ್ತೆ, ಬಟ್ ಇಂಥ ಒಂದು ಬಟ್ಟೆಗಳಿಗೆ ಇದು ಬಟ್ಟೆ ಬೇರೆ ಐತೆ. ಇದೇ ಕಲರ್ ಬಟ್ಟೆ ಒಂದು ವೇಳೆ ಇತ್ತು ಅಂದ್ಕೊಳ್ಳಿ, ಬಟ್ಟೆ ಚೇಂಜ್ ಕಾಣಿಸುತ್ತೆ. ಬಟ್ಟೆ ಈ ಬಟ್ಟೆ ಬೇರೆ ಐತೆ, ಅದ್ರ ಬಟ್ಟೆನೂ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಅಲ್ವಾ ಅಂತಂದ್ಬಿಟ್ಟು ಲೈನಿಂಗ್ ಬಟ್ಟೆನ ನಾನಿಲ್ಲಿ ಪಟ್ಟಿಗೆ ಮಾಡೋಣ ಅಂತ ಈ ರೀತಿ ಕಟ್ ಮಾಡಿಕೊಂಡು ಪೈಪಿಂಗಲ್ಲ ಪಟ್ಟಿ ಮಾಡ್ಕೊತೀನಿ.
ಸ್ಲೀವ್ಸು ಫ್ರಿಲ್ ಕೊಟ್ಬಿಟ್ಟು ಪಟ್ಟಿ ಆ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡು ರೆಡಿ ಮಾಡ್ಕೊತೀನಿ ನೀಟಾಗಿ. ಲೈನಿಂಗ್ ಎಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಪೈಪಿಂಗ್ ಮಾಡಬೇಕು. ಕೆಳಗಡೆ ಪಟ್ಟಿ ಕೊಡಬೇಕಂತ ಹೇಳಿದ್ನೆ ಅಲ್ವಾ, ಅದನ್ನು ಮಾಡ್ಕೋಬೇಕಾಗತ್ತೆ. ಪೈಪಿಂಗ್ ಮಾಡಿಕೊಂಡು ಕೆಳಗಡೆ ಆ ಒಂದು ಗೋಲ್ಡು ಇದೆ ಅಲ್ವಾ, ಅದನ್ನು ಕೊಟ್ಟು ಈ ರೀತಿ ರೆಡಿ ಸ್ನೇಹಿತರೆ ನೋಡ್ತಿರ್ಬೋದು. ಇದು ಏನಪ್ಪ ಅಂತಂದರೆ ಇದು ಕೆಳಗಡೆ ಸ್ಲೀವ್ಸ್ಗೆ ಬಂದಿತ್ತು ಈ ಒಂದು ಥ್ರೆಡ್ ಪೈಪಿಂಗು. ನಾನೇನು ಮಾಡಿದೆ, ಕೆಳಗಡೆ ಕೊಟ್ಬಿಡೋಣ ಬ್ಯಾಕ್ ಸೈಡ್ ಅಂತ ಈ ರೀತಿ ಕೊಟ್ಟಿದ್ದೀನಿ. ಇದು ಯಾಕಂತಂದರೆ ಇಲ್ಲಿ ಯಾಕೆ ಕೊಟ್ಟೆ ನಾನು ಅಂತಂದರೆ, ಇದು ಸ್ಲೀವ್ಸಿಗೆ ಕವರ್ ಆಗೋಲ್ಲ, ಅದಕ್ಕೋಸ್ಕರ ನಾನು ಬ್ಯಾಕ್ ಸೈಡ್ ಕೊಟ್ಟೆ. ಇಲ್ಲಿ ಏನಪ್ಪ ಅಂತಂದರೆ ಸ್ಲೀವ್ಸಿಗೆ ಬಂದು ಪಪ್ಪು ಸ್ಲೀವ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಈ ರೀತಿ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನೀಟಾಗಿ ಬಂತು ಬ್ಲೌಸು. ಈ ಬಟ್ಟೆ ಸಿಲ್ಕಿ ಬಟ್ಟೆ ಆದರೂ ಕೂಡ ತುಂಬ ನೀಟಾಗಿ ಬಂತು. ಫ್ರಿಲ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವೇರ್ ಮಾಡಿದಂತೂ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣಿಸುತ್ತೆ ಬ್ಲೌಸು. ನೋಡಿದೆ ಅಲ್ವಾ, ಈ ರೀತಿ ರೆಡಿಯಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.